ನಮಸ್ಕಾರ ವೀಕ್ಷಕರೇ, ನೋಡಿದ್ರಲ್ಲ ಹಿಂದಿನ ಸಂಚಿಕೆಯಲ್ಲಿ ಒಬ್ಯಾಸಿಟಿಗೆ ಯಾವೆಲ್ಲ ಯೋಗಾಸನ ಅಭ್ಯಾಸವನ್ನು ಮಾಡಬೇಕಂತ. ಈಗ ಮತ್ತಷ್ಟು ಯೋಗಾಭ್ಯಾಸಗಳನ್ನು ಮಾಡೋಣ. ತ್ರಿಕೋಣಾಸನ. ಟರ್ನ್ ಆಗಿ ಮ್ಯಾಟಿನ ಎಂಡಿನಲ್ಲಿ ಬನ್ನಿ. ಸ್ಟ್ರೆಚ್ ಮಾಡಿ ಎರಡು ಕಾಲುಗಳನ್ನು 3 ಫೂಟ್ ಅಗಲಕ್ಕೆ, ಪಾದನ ಬಲಗಡೆ ತಿರುಗಿಸಿ, ಎರಡೂ ಕೈಗಳನ್ನು ಭುಜದ ಸಮಾನವಾಗಿ ತೊಗೊಂಬನ್ನಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡ್ತಾ ಮಾಡ್ಕೊಳ್ಳಿ. ಹೆಬ್ಬಟ್ಟನ್ನು ಹಿಡ್ಕೋಬೇಕು. ಉಸಿರು ಬಿಡ್ತಾ ಬೆಂಡಾಗಿ. ಸಾಧ್ಯವಾಗಲಿಲ್ಲ ಅಂದರೆ ಇಷ್ಟೇ ಮಾಡಿ, ಸಾಕು. ಇಷ್ಟೇ. ಮೇಲ್ಗಡೆ ನೋಡಿ, ಹೆಬ್ಬಟ್ಟನ್ನು ಹಿಡ್ಕೊಳ್ಳಿ 3 ಬಟ್ಟಿಲೆ. ಇಷ್ಟು ಮಾಡಬೇಕು. ಮೇಲ್ಗಡೆ ನೋಡಿ, ಸರಿಯಾಗಿ ಉಸಿರಾಡಿ. ಇಲ್ಲಿ 5 ಬಾರಿ ಸರಿಯಾಗಿ ಉಸಿರಾಡಿಸ್ಬೇಕು. ನಿಮ್ಮ ಮಾಡ್ಲಿಕ್ಕೆ ಹೆಬ್ಬಾಳು ಹಿಡ್ಲಿಕ್ಕೆ ಆಗಲಿಲ್ಲ ಅಂದರೆ ತೊಂದರೆ ಇಲ್ಲ. ಎಷ್ಟಾಗುತ್ತೋ ನೀವು ಇಷ್ಟೇ ಬಾಗಿದ್ರೂ ಪರವಾಗಿಲ್ಲ, ಇಷ್ಟೇ ಮಾಡಿದರೂ ಪರವಾಗಿಲ್ಲ. ಆದರೆ ಮಾಡುವಂಥ ವಿಧಾನವಾಗಿ ಹೆಂಗೆ ಇರ್ತದಲ್ಲ ಅದನ್ನು ಸರಿಯಾಗಿ ಮಾಡಬೇಕು. ಜಾಸ್ತಿ ಏನಾಗ್ತಂತಂದರೆ ನೀವು ಬೆಂಡ್ ಮಾಡೋಕ್ಕೆ ಹೋಗಿ ಮುಂದ್ಗಡೆನೋ ಹಿಂದ್ಗಡೆನೋ ಬೆಂಡ್ ಆಗಬಾರ್ದು. ನಿಧಾನವಾಗಿ ಮೇಲ್ಗಡೆ ಬನ್ನಿ. ಪಾದವನ್ನು ಸ್ಟ್ರೈಟ್ ಮಾಡ್ಕೊಳ್ಳಿ. ಎಡ ಪಾದವನ್ನು ಎಡಗಡೆ ತಿರುಗಿಸಿ, ಉಸಿರು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರು ಬಿಡ್ತಾ ಎಡಗಡೆ ಬೆಂಡಾಗಿ. ಮೇಲ್ಗಡೆ ನೋಡಿ. ಇದರ ಮೇಲೆ ನಾವು ಒಂದು ಸಂಶೋಧನೆ ಮಾಡಿದ್ವಿ. ಲ್ಯಾಂಡ್ಲಿಂಗ್ ಅಲೈಟ್ ಅಂಥೇಳಿ ಒಂದು ಅಪಾರ್ಟ್ಮೆಂಟಲ್ಲಿ ಒಂದು 30 ಜನರ ಒಬೆಸಿಟಿ ಇರ್ತಕ್ಕಂಥ ಮಹಿಳೆಯರನ್ನು ಕರ್ಕೊಂಡು ಇದ್ರ ಮೇಲೆ ನಾವು ಏನು ಮಾಡಿದ್ವಿ ಅಂತಂದರೆ ಪ್ರಯೋಗ ಮಾಡಿದ್ವಿ. ಇವೆಲ್ಲ ಆಸನಗಳನ್ನು, ಅಭ್ಯಾಸಗಳನ್ನು. ನಮಗೆ ತುಂಬ ಒಳ್ಳೆ ರಿಸಲ್ಟ್ ಬಂತು. ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಕೂಡ ನಮಗೆ, ಬ್ಲಡ್ ಸ್ಯಾಂಪಲ್ ಟೆಸ್ಟ್ ಕೂಡ ಅಲ್ಲಿ ಕೂಡ ನಮಗೆ ಒಳ್ಳೆ ರಿಸಲ್ಟ್ಗಳು ಬಂದಿದ್ದಾವೆ. ಸೊ ಅಂಥ ಅಭ್ಯಾಸಗಳನ್ನು ನಾವು ಮಾಡ್ತಾಯಿದ್ವಿ. BMI ಕೂಡ ನಾರ್ಮಲ್ ಸ್ಥಿತಿಗೆ ಬಂತು. ಸ್ಲೋ ಆಗಿ ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ಪಾದವನ್ನು ಸ್ಟ್ರೈಟ್ ಮಾಡ್ಕೊಳ್ಳಿ. ನಿಧಾನವಾಗಿ ಕಾಲನ್ನು ಕೂಡಿಸಿ. ಪರಿವೃತ್ತ ತ್ರಿಕೋಣಾಸನ. ಕಾಲನ್ನು ಸ್ಟ್ರೆಚ್ ಮಾಡಿ ಉಸಿರು ತೆಗೆದುಕೊಳ್ತಾ ಎರಡೂ ಕೈಗಳನ್ನು ಸ್ಟ್ರೆಚ್ ಮಾಡಿ ಮೇಲ್ಗಡೆ ಪ್ಯಾರಲಲ್ಲಿ ಆಗಿ ಭುಜದ ಸಮಾನವಾಗಿ ಪಾದವನ್ನು ಸ್ಟ್ರೆಚ್ ಮಾಡಿ ಬಲಗಡೆ. ಈಗ ಎಡಗೈಯನ್ನು ಏನು ಮಾಡಬೇಕು, ಬಲಪಾದವನ್ನು ಹಿಡಿಬೇಕು. ಇಲ್ಲಿ ನೋಡಿ, ಆಗಲೇ ತ್ರಿಕೋಣಾಸನ ಒಂದೇ ಕೈ ಮಾಡಿದ್ರಿ. ಇಲ್ಲಿ ಪರಿವೃತ್ತ ತ್ರಿಕೋಣಾಸನದಲ್ಲಿ ಸೈಡ್ ಬೆಂಡ್ ಹಾಕ್ತೀವಿ. ಮೇಲ್ಗಡೆ ನೋಡಬೇಕು, ಎಷ್ಟಾಗುತ್ತೆ ಅಷ್ಟೇ ಮಾಡಿ. ಮೇಲ್ಗಡೆ ನೋಡಿ, ಇಷ್ಟೇ ಮಾಡಿ. ಮೇಲ್ಗಡೆ ನೋಡಿ, ಉಸಿರಾಡಿ. ಎಷ್ಟಾಗುತ್ತೆ ಅಷ್ಟೇ ಮಾಡಲಿ, ನಿಮ್ಗೆ ತೊಂದರೆ ಇಲ್ಲ. ಕಾಲು ಜಾಸ್ತಿ ಇಟ್ಟರೆ ಬಿದ್ದೋಗ್ತೀರಾ. 3 ಫೂಟ್ ಮಾತ್ರ ಅಂತರದಲ್ಲಿರಬೇಕು. ಕಾಲು ಜಾಸ್ತಿ ಅಗಲ ಇಟ್ಟರೆ ಬಿದ್ದೋಗ್ತೀರಾ. ನಿಧಾನವಾಗಿ ಮೇಲ್ಗಡೆ ಬನ್ನಿ. ಕೈಯನ್ನು ಸ್ಟ್ರೆಚ್ ಮಾಡಿ, ಪಾದವನ್ನು ತಿರುಗಿಸಿ ಎಡಗಡೆ ಎದ್ದು ಮುಂದ್ಗಡೆ ಬನ್ನಿ. ಪಾದವನ್ನು ಸ್ಟ್ರೆಚ್ ಮಾಡಿ ಎಡಗಡೆ ಎದ್ದು. ಈಗ ಟರ್ನ್ ಆಗಿ ಬಲಗೈಯಿಂದ ಎಡ ಪಾದವನ್ನು, ಪಾದದ ಬರಡನ್ನು ಹಿಡಿಲಿಕ್ಕೆ ಟ್ರೈ ಮಾಡಿ. ಬರಡನ್ನು ಹಿಡಿದ್ರೆ ಸಾಕು. ಮೇಲ್ಗಡೆ ನೋಡಿ, ಸರಿಯಾಗಿ ಉಸಿರಿದ್ರಿ. ನಿಮ್ಮ ಪಾದದ ಬರಡು ಹಿಡಿಲಿಕ್ಕೆ ಆಗದೆ ಇದ್ದರೆ ಪರವಾಗಿಲ್ಲ. ಕೈಯನ್ನು ಒಂದು ಸ್ವಲ್ಪ ಮೇಲ್ಗಡೆ ಇಷ್ಟಾದರೂ ಹಿಡ್ಕೋಬೇಕು. ಕರೆಕ್ಟಾಗಿ ಟ್ವಿಸ್ಟ್ ಆಗಬೇಕು. ಈಗ 5 ಸಾರಿ ಉಸಿರಾಡಿ ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ಟರ್ನ್ ಆಗಿ ಫಾರ್ವರ್ಡ್. ಪಾದವನ್ನು ಸೀದಾ ಮಾಡ್ಕೊಳ್ಳಿ. ರಿಲ್ಯಾಕ್ಸ್ ಮಾಡಿ. ಈಗ 2 ಕಾಲುಗಳನ್ನು ರಿಲೀಸ್ ಮಾಡಿ ಒಟ್ಟಿಗೆ ತೊಗೊಂಡು ಬನ್ನಿ. ಈಗ ನಾವು ಮುಂದಿನ ಅಭ್ಯಾಸವನ್ನು ಮಾಡೋಣ. ಪಾರ್ಶ್ವಕೋಣಾಸನ. ಈಗ ಕಾಲನ್ನು ಸ್ಟ್ರೆಚ್ ಮಾಡಿ, ಈ ಕಾಲನ್ನು ಈ ಕಡೆ ಸ್ಟ್ರೆಚ್ ಮಾಡಿ, ಬಲಪಾದವನ್ನು ಬಲಗಡೆ ತಿರುಗಿಸಿ. 3.5 ಫೂಟ್ ಇರಬೇಕಾಗಲು ಸ್ಟ್ರೆಚ್ ಮಾಡಿ. ಇನ್ನು ಬೆಂಡ್ ಮಾಡಿ ಮೊಣಕಾಲನ್ನು. ನಿಧಾನವಾಗಿ ಕೈಯನ್ನು ಏನು ಮಾಡಬೇಕು, ನಿಮ್ಮ ಪಾದದ ಪಕ್ಕದಲ್ಲಿ ಇಟ್ಲಿಕ್ಕೆ ಟ್ರೈ ಮಾಡಬೇಕು. ಹಿಂಬದಿಯಲ್ಲಿ, ಪಾದದ ಹಿಂಬದಿಯಲ್ಲಿ ಕೈಯನ್ನು ಮುಂದ್ಗಡೆ ತೊಗೊಂಬನ್ನಿ. ಈಗ ನಮಗೆ ಎಲ್ಲಾದರೂ ನಾವು ಯೋಗದವರು ನೀವು ಏನು ಮಾಡ್ತಿದ್ರಿ ಅಂತಂದರೆ, ಯೋಗ ಮಾಡ್ತೀವಿ ಅಂತಂತಂದರೆ ನಮಗೆ ಏನು ಕೇಳೋದಂದರೆ, ಸಾಮಾನ್ಯವಾಗಿ ಎಲ್ಲರೂ ಏನು ಕೇಳ್ತಾರೆ ಅಂತಂದರೆ, ನಮಗೆ ಹೊಟ್ಟೆ ಬಂದಿದೆ, ಇದಕ್ಕೆ ಏನು ಮಾಡಬೇಕು ಅಂತ ಕೇಳ್ತಿರ್ತಾರೆ. ನಮಗೆ ಸೈಡಲ್ಲಿ ವೇಸ್ಟ್ ಬಂದಿದೆ, ಇದನ್ನ ಏನು ಮಾಡಬೇಕು ಅಂತ ಕೇಳ್ತಾರೆ. ಅಂಥವ್ರಿಗೆಲ್ಲ ಇವೆಲ್ಲ ನಾವು ಅಭ್ಯಾಸಗಳು ಏನು ಕಲಿಸ್ತಾ ಇದ್ದೇವಲ್ಲ, ಇವು ಬಹಳ ಉಪಯುಕ್ತವಾಗಿದ್ದಾವೆ. ಇಂಥವು ಅಭ್ಯಾಸಗಳನ್ನ ಮಾಡಬೇಕಾಗತ್ತೆ. ಈಗ ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ಕೈಗಳ ಸ್ಟ್ರೈಟ್ ಇರಲಿ. ಪಾದವನ್ನು ಸ್ಟ್ರೈಟ್ ಮಾಡ್ಕೊಳ್ಳಿ. ಈ ಪಾದವನ್ನು ಸ್ಟ್ರೈಟ್ ಮಾಡ್ಕೊಳ್ಳಿ ಅಪೋಸಿಟಾಗಿ. ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳಿ. ನಿಮ್ಗೆ ಅಪೋಸಿಟ್ ಸೈಡ್ ಮಾಡಬೇಕು. ನಿಧಾನವಾಗಿ ಉಸಿರನ್ನ ಬಿಡ್ತಾ ಮಂಡಿ ಬೆಂಡ್ ಮಾಡಿ ದೀರ್ಘವಾಗಿ ಉಸಿರು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡ್ತಾ ನಿಮ್ಮ ಪಾದದ
ಹಿಂಭಾಗದಲ್ಲಿ ಇಡಬೇಕು. ಮುಂದ್ಗಡೆ ನೋಡ್ತಾ ಇರಬೇಕು ಪಾಯಿಂಟ್. ಈ ಪಾಯಿಂಟಲ್ಲಿ ನೋಡ್ತಾ ಇರಬೇಕು ನೀವು ಮುಂದ್ಗಡೆ ಈ ರೀತಿ ಇಲ್ಲಿ ನೋಡ್ತಾ ಇರಬೇಕು. ಅಂದರೆ ನಿಮಗೆ ಎಫೆಕ್ಟ್ ಆಗುತ್ತೆ. ಬಾಲ್ ಇಲ್ಲಿ ಬಿಟ್ಟರೆ ಸೀದಾ ಅಲ್ಲೇ ಹೋಗಬೇಕು. ಆ ರೀತಿಯಲ್ಲಿ ಇರಬೇಕಿದು. ಜಾರುಗುಂಡಿ ಆಕಾರದಲ್ಲಿ ಬರಬೇಕಿದು. ಎಸ್, ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ಪಾದವನ್ನು ಸ್ಟ್ರೈಟ್ ಮಾಡ್ಕೊಳ್ಳಿ. ನಿಧಾನವಾಗಿ ಉಸಿರು ಬಿಡ್ತಾ 2 ಕಾಲನ್ನು ಒಟ್ಟಿಗೆ ತೊಗೊಂಬನ್ನಿ. ಕೈಯನ್ನು ತಳಗಡೆ ಇಳಿಸಿ. ಮುಂದಿನ ಅಭ್ಯಾಸ ವೀರಭದ್ರಾಸನ. ಕಾಲನ್ನು ಸ್ಟ್ರೆಚ್ ಮಾಡಿ 2 ಕಾಲನ್ನು 3 ಫುಟ್ ಅಗಲವಾಗಿರಬೇಕು. ಈಗ ಬಲಪಾದವನ್ನು ಬಲಗಡೆ ತಿರುಗಿಸಿ. ಈಗ ಇಲ್ಲಿ ಏನು ಮಾಡ್ಬೇಕಂತಂದರೆ ಮಂಡಿಯನ್ನು ಬೆಂಡ್ ಮಾಡಬೇಕು. ಕೈಯನ್ನು ಸ್ಟ್ರೆಚ್ ಮಾಡಿ ಮಂಡಿಯನ್ನು ಬೆಂಡ್ ಮಾಡಿಸಿ. ಈಗ ಏನು ಮಾಡಬೇಕು, ಮುಂದ್ಗಡೆ ನೋಡಬೇಕು. ನಿಮ್ಮ ಮುಂದ್ಗಡೆ ಇರ್ತಕ್ಕಂಥ ಕೈಯನ್ನು ನೋಡಬೇಕು. ಜಾಸ್ತಿ ಜನ ಏನು ಮಾಡ್ತಾರೆ ಗೊತ್ತಾ, ಇದನ್ನು ಹಿಂಗೆ ಮುಂದ್ಗಡೆ ಒಯ್ದು ಬಿಡ್ತಾರೆ. ಈಗ ಹಿಂಗೆ ಮುಂದೆ ನೋಡು. ಎಸ್, ಈ ರೀತಿ ಮಾಡಿಬಿಡ್ತಾರೆ. ಈ ರೀತಿ ಮಾಡಿದ್ರೆ ತಪ್ಪು. ಈ ರೀತಿ ಮಾಡಬಾರ್ದು. ಸ್ಪೈನಲ್ ಕಾರ್ಡ್ ಯಾವತ್ತು ಸ್ಟ್ರೇಟನೇ ಇರಬೇಕಿದು. ಈ ಸ್ಪೈನಲ್ ಕಾರ್ಡ್ ಏನಿದೆಯಲ್ಲ ಸ್ಟ್ರೇಟಾಗೇ ಇರಬೇಕು. ಈ ಸ್ಪೈನಲ್ ಕಾರ್ಡಲ್ಲಿ ಏನು ಚೇಂಜಸ್ ಆಗಬಾರ್ದು. ಮಂಡಿ ಮಾತ್ರ ಬೆಂಡ್ ಆಗಿರಬೇಕು ಅಷ್ಟೇ. ಇಲ್ಲಿ ನೋಡಿ ಆ್ಯಂಗಲ್ಸ್. ಹಿಪ್ಪಿಂದ ಈ ಆ್ಯಂಗಲ್ ಬಂದಿದೆಯಲ್ಲ ಸೈಡಲ್ಲಿ ಬಂದಿದೆ. ಇದು ಸ್ಟ್ರೈಟ್ ಆಗಿ ಈ ಸೈಡ್ ಬರಬೇಕು. ಅಲ್ಲ ಈ ಸೈಡು. ಇದು ಕರೆಕ್ಟು. ಈ ರೀತಿ ಮಾಡಬೇಕಾಗತ್ತೆ ಅಭ್ಯಾಸವನ್ನು. ಎಸ್, ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ಪಾದ ಸ್ಟ್ರೈಟ್ ಮಾಡ್ಕೊಳ್ಳಿ. ಎಡಗಡೆ ಪಾದವನ್ನು ಎಡಗಡೆ ತಿರುಗಿಸಿ. ಎಸ್, ಉಸಿರು ಬಿಡ್ತಾ ನಿಧಾನವಾಗಿ ಬೆಂಡ್ ಮಾಡಿ. ಮುಂದ್ಗಡೆ ನೋಡಿ. ಈ ರೀತಿ ಮಾಡಬೇಕು. ಸ್ಪೈನ್ ಕಾರ್ಡ್ ಸ್ಟ್ರೈಟ್ ಇರಬೇಕು. ಮುಂದ್ಗಡೆ ಹೋಗಬಾರ್ದು, ಹಿಂದ್ಗಡೆ ಬೆಂಡ್ ಆಗಬಾರ್ದು. ಕೈ ಹಿಂದ್ಗಡೆನೂ ಹೋಗಬಾರ್ದು, ಮುಂದ್ಗಡೆನೂ ಹೋಗಬಾರ್ದು. ಸ್ಟ್ರೈಟಾಗಿ ಒಂದೇ ಲೆವೆಲಲ್ಲಿ ಇರಬೇಕು. ಇವೆರಡೂ ಕೈ ಒಂದೇ ಲೆವೆಲಲ್ಲಿ ಬರಬೇಕು. ಹಾಗೆ ನೀವು ಮಾಡ್ತಕ್ಕಂಥ ಅಭ್ಯಾಸ ಇವು ಒಂದೇ ಲೆವೆಲಲ್ಲೇ ಬರಬೇಕು. ಸ್ಟಾರ್ಟ್ ಆಗಲಿ. ಸರಿಯಾಗಿ 5 ಸಾರಿ ಉಸಿರಾಡಿದ ತಕ್ಷಣ ನಿಧಾನವಾಗಿ ಮೇಲ್ಗಡೆ ಬನ್ನಿ. ಪಾದವನ್ನು ಸೀದಾ ಮಾಡ್ಕೊಳ್ಳಿ. ನಿಧಾನವಾಗಿ ಉಸಿರು ಬಿಡ್ತಾ 2 ಕೈಗಳನ್ನು 2 ಕಾಲುಗಳನ್ನು ಜೋಡಿಸಿ. ಈಗ 1 ಲೆಗ್ ಬ್ಯಾಲೆನ್ಸ್, ಫಾರ್ವರ್ಡ್ ಬೆಂಡಿಂಗ್ ವೀರಭದ್ರಾಸನ. ಸಾಧ್ಯವಾದರೆ ಮಾಡಿ, ಇಲ್ಲ ಅಂತಂತಂದರೆ ಚೇರ್ ಹಿಡ್ಕೊಂಡು ಕೂಡ ನೀವು ಮಾಡ್ಬೋದು. ಮುಂದ್ಗಡೆ ಈ ರೀತಿ ಚೇರ್ ಹಿಡ್ಕೊಂಡಾದರೂ ಮಾಡ್ಬೋದು. ಈಗ ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ. ಈಗ ಕಾಲೇನು ಮಾಡಬೇಕು, 2 ಕೈಯನ್ನು ಏನು ಮಾಡಬೇಕು, ಮೇಲ್ಗಡೆ ಉಸಿರು ತೆಗೆದುಕೊಳ್ತಾ ನಮಸ್ಕಾರ ಮಾಡಿ. ಈಗ ನಿಧಾನವಾಗಿ ಏನು ಮಾಡ್ಬೇಕಂತಂದರೆ ಎಡಗಾಲನ್ನು ಮೇಲ್ಗಡೆ ತೊಗೊಂಬರ್ಬೇಕು. ಹಿಂದ್ಗಡೆ ಎತ್ತಿ. ಹಿಂದ್ಗಡೆ ಎಡಗಾಲನ್ನು ಎತ್ತಿ ಎಡಗಾಲನ್ನ ನಿಧಾನವಾಗಿ ಎಡಗಾಲನ್ನು ಹಿಂದ್ಗಡೆ ಎತ್ತಾ ಬರಬೇಕು. ಈ ರೀತಿ ಮೇಲ್ಗಡೆ ಸ್ಟ್ರೆಚ್ ಆಗಿರ್ಬೇಕು. ಈ ರೀತಿ ನಿಧಾನವಾಗಿ ಉಸಿರು ಬಿಡ್ತಾ ತಳಗಡೆಗೆ ಉಸಿರನ್ನು ಬಿಡ್ತಾ ತಳಗಡೆ ತೊಗೊಂಬನ್ನಿ. ಅದೇ ರೀತಿ ಅಪೋಸಿಟ್ ಸೈಡ್. ಇನ್ನೊಂದು ಕಾಲನ್ನು ಸರಿಯಾಗಿ ಮಾಡಿ. ಕಾಲು ನಿಮ್ಮ ಹಿಪ್ಪಿನಿಂದ ನಿಮ್ಮ ಏನು ಕಾಲು ಪಾದ ಇರ್ತದಲ್ಲ ಒಂದೇ ಆ್ಯಂಗಲಲ್ಲಿ ಇರಬೇಕು. ಒಂದೇ ರೀತಿಯಲ್ಲಿ ಮಾಡಬೇಕು. ಒಂದೇ ಆ್ಯಂಗಲಲ್ಲಿ ಇರಬೇಕು. ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ವೈಬ್ರೇಷನ್ ಆಗೋದು ಇದೆಲ್ಲ ಸಹಜ. ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ನಿಧಾನವಾಗಿ ಉಸಿರು ಬಿಡ್ದಾಗ 2 ಕೈಗಳನ್ನು ತಳಗಡೆ ಇರಿಸಿ. ಬಾಡಿ ವೈಬ್ರೇಟ್ ಆಗುವಂಥದ್ದು ಇಂಥದ್ದೆಲ್ಲ ಸಹಜವಾಗಿರ್ತದೆ. ಆದರೆ ಮಾಡ್ತಾ ಅಭ್ಯಾಸ ಮಾಡಿದಾಗೆ ನೀವು ಅಭ್ಯಾಸಿಗರಾದಾಗೆ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಬಾಡಿ ಅದಕ್ಕೆ ಅಡಾಪ್ಟೇಷನ್ ಆಗುತ್ತೆ. ಅಡಾಪ್ಟೇಷನ್ ಆದ ತಕ್ಷಣ ನಿಮಗೆ ಸ್ಟ್ರೆಂತ್ ಬರ್ತದೆ. ಸ್ಟ್ರೆಂತ್ ಬಂದಕ್ಕೆ ನೀವು ಕಾಮನ್ ಆಗಿ ಆ್ಯಸ್ ಯೂಸ್ವಲ್ ಆಗಿ ಮಾಡ್ಬೋದು ಅದನ್ನು ಸರಳವಾಗಿ. ಈಗ ನೆಕ್ಸ್ಟ್ ತಳಗಡೆ ಕುತ್ಕೊಳ್ಳಿ. ಕಾಲು ಸ್ಟ್ರೆಚ್ ಮಾಡಿ. 2 ಕಾಲನ್ನು ಸ್ಟ್ರೆಚ್ ಮಾಡಿ. ಎಸ್, ಈಗ 2 ಪಶ್ಚಿಮೋತ್ತಾಸನ. 2 ಕಾಲುಗಳನ್ನು ಕುಡಿಸಿ. ಉಸಿರು ತೆಗೆದುಕೊಳ್ತಾ 2 ಕೈಗಳನ್ನ ಮೇಲ್ಗಡೆ ತೊಗೊಂಬನ್ನಿ. ಉಸಿರು ಬಿಡ್ತಾ ಮುಂದ್ಗಡೆ ಬೆಂಡಾಗಿ ಹೆಬ್ಬೆರಳನ್ನು ಹಿಡ್ಕೊಳ್ಳಿ. ಸಾಧ್ಯವಾದಷ್ಟು ಬೆಂಡಾಗಿ ಉಸಿರಾಡಿ. ಸರಿಯಾಗಿ ಉಸಿರಾಡಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಉಸಿರಾಡಿಸ್ತಾ ಹೋಗ್ಬೇಕು. ಇಲ್ಲಿ ಸರಿಯಾಗಿ 5 ಸಾರಿ ಉಸಿರಾಡಬೇಕು. 5 ಸಾರಿ ಉಸಿರಾಡಿದ ತಕ್ಷಣ ಮತ್ತೇನು ಮಾಡ್ಬೇಕಂತ ತಲೆಯನ್ನು ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ, ತೊಗೊಂಬನ್ನಿ. ಕೈಗಳನ್ನು ಸ್ಟ್ರೆಚ್ ಮಾಡಿ. ನಿಧಾನವಾಗಿ ಕೈಗಳನ್ನು ಬಿಡಿಸಿ. ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ ತೊಗೊಂಬನ್ನಿ. ಉಸಿರು ಬಿಡ್ತಾ ಕೈಗಳು ತಳಗಡೆ. ಈಗ
ಮುಂದಿನ ಅಭ್ಯಾಸ ಮಾಡೋಣ. ಈಗ ಮುಂದಿನ ಅಭ್ಯಾಸ ಯಾವುದಪ್ಪ ಅಂತಂದರೆ ತಿರ್ಯನ್ಮುಖ ಏಕಪಾದ ಪಶ್ಚಿಮೋತ್ತಾಸನ. ಈಗ ಏನು ಮಾಡ್ಬೇಕಂತಂದರೆ ಲೆಫ್ಟ್ ಕಾಲನ್ನು ವಜ್ರಾಸನದಲ್ಲಿ ಹೇಗೆ ಮಾಡಿಸ್ತೀವಲ್ಲ ಆ ರೀತಿ ಎಡಗಾಲನ್ನು ಮಡಿಸ್ಬೇಕು. ಎಡಗಾಲನ್ನು ಆ ರೀತಿ ಮಡಿಸ್ಬೇಕು ಅಷ್ಟೇ. ಸ್ಟ್ರೈಟ್ ಇರಬೇಕಿದು. ಎಸ್, ಕೂಡಿಸ್ಬೇಕು. ಈ ರೀತಿ. ಈಗ ಮುಂದ್ಗಡೆ ನೋಡಬೇಕು. ಉಸಿರು ಬಿಡ್ತಾ ಉಸಿರು ತೆಗೆದುಕೊಳ್ಳಿ. ಉಸಿರು ಬಿಡ್ತಾ ಏನು ಮಾಡಬೇಕು, ನಿಮ್ಮ ಪಾದವನ್ನು ಸರಿಯಾಗಿ ಹಿಡ್ಕೋಬೇಕು. ಎರಡೂ ಕೈಗಳಿಂದ ಎರಡು ಪಾದವನ್ನು ಸರಿಯಾಗಿ ಹಿಡ್ಕೊಳ್ಳಿ. ಸರಿಯಾಗಿ ಪಾದವನ್ನು ಹಿಡೀರಿ. ಉಸಿರು ತೆಗೆದುಕೊಳ್ತಾ ತಲೆಯ ಮೇಲೆ ಎತ್ತಿ, ಉಸಿರು ಬಿಡ್ತಾ ಮುಂದ್ಗಡೆ ಬೆಂಡಾಗಿ. ಈ ರೀತಿ ಅಭ್ಯಾಸ ಮಾಡಬೇಕಾಗತ್ತೆ. ತಿರ್ಯನ್ಮುಖ ಏಕಪಾದ ಹಿಂದ್ಗಡೆ ತಿರುಚಿ ಪಾದವನ್ನು ಮಾಡುವಂಥ ಆಸನಕ್ಕೆ, ಮುಂದೆ ಬಾಗಿ ಮಾಡುವಂಥ ಆಸನಕ್ಕೆ ತಿರ್ಯನ್ಮುಖ ಏಕಪಾದ ಪಶ್ಚಿಮೋತ್ತಾಸನ ಅಂತಾರೆ. ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ಎಸ್, ನಿಧಾನವಾಗಿ ಕೈಗಳನ್ನು ರಿಲೀಸ್ ಮಾಡಿ, ಅಲ್ಲೇ ರಿಲೀಸ್ ಮಾಡಿ, ಕಾಲನ್ನು ಸ್ಟ್ರೆಚ್ ಮಾಡಿ ಉಸಿರು ತೆಗೆದುಕೊಳ್ತಾ. ಎಸ್, ಇನ್ನೊಂದು ಕಾಲನ್ನು ಉಸಿರು ಬಿಡ್ತಾ ಫೋಲ್ಡ್ ಮಾಡಿ. ಎಸ್, ಎರಡು ಮಂಡಿಯೇ ಹತ್ತಿರಕ್ಕೆ ತೊಗೊಂಡ್ಬರ್ಲಿಕ್ಕೆ ಟ್ರೈ ಮಾಡಿ. ಎಷ್ಟಾಗುತ್ತೆ ಅಷ್ಟು ಮಾಡಿ, ಏನು ತೊಂದರೆ ಇಲ್ಲ. ಉಸಿರನ್ನ ತೆಗೆದುಕೊಳ್ಳಿ. ಉಸಿರು ಬಿಡ್ತಾ ಕಾಲದ ಪಾದವನ್ನು, ನಿಮ್ಮ ಎಡಗಾಲಿನ ಪಾದವನ್ನು ಸರಿಯಾಗಿ ಹಿಡ್ಕೋಬೇಕು. ಸಾಧ್ಯವಾದರೆ ಈ ರೀತಿ ಹಿಡ್ಕೊಳ್ಳಿಕ್ಕೂ ಟ್ರೈ ಮಾಡಿ. ಯಾರು ನೀವು ಅಭ್ಯಾಸಿಗರ ಪರ್ಫೆಕ್ಟಾಗಿ ಮಾಡ್ತಾನೆ ಅಂದರೆ ಈ ರೀತಿ ಹಿಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಇಲ್ಲಪ್ಪ ಆಗಲ್ಲ ಅಂತಂದ್ರೆ ಇಷ್ಟಾದರೂ ಹಿಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಇಲ್ಲ ಅದು ಆಗಲ್ಲ ಅಂತಂದರೆ ನಿಮ್ಗೆ ಎಷ್ಟಾಗುತ್ತೆ ಅಷ್ಟಾದರೂ ಬಾಗಿ ಸರಿಯಾಗಿ ಅಭ್ಯಾಸ ಮಾಡುವಂಥದ್ದು. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ಎಸ್, ಕೈಗಳನ್ನು ರಿಲೀಸ್ ಮಾಡಿ ನಿಧಾನವಾಗಿ ಅಲ್ಲೇ. ಈಗ ಕಾಲನ್ನು ಸ್ಟ್ರೆಚ್ ಮಾಡಿಬಿಡಿ. ಉಸಿರು ತೆಗೆದುಕೊಳ್ತಾ ಕಾಲನ್ನು ಸ್ಟ್ರೆಚ್ ಮಾಡಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಒಬ್ಯಾಸಿಟಿಗೆ ಯಾವೆಲ್ಲ ಅಭ್ಯಾಸಗಳನ್ನ ಮಾಡಬೇಕಂತ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಅಭ್ಯಾಸದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.